ನಮಸ್ಕಾರ ಸ್ನೇಹಿತರೆ. ಇವತ್ತು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನೋಡ್ರಲ್ಲಿ ಕಾಣ್ತಿದೆ, ಒಂದು ಸಣ್ಣ ಊರಿದು. ಯಾವ ಥರ ಇದೆ ನೋಡ್ರಲ್ಲಿ, ಬಸ್ ಸ್ಟಾಪ್ ಯಾವ ಥರ ಇದೆ ನೋಡ್ರಿ. ನೋಡಿ, ಊರು ಸಣ್ಣದಿದೆ, ಅಲ್ಲಿ ಬಸ್ ಸ್ಟಾಪನ್ನು ಕಟ್ಟಿದ್ದಾರೆ. ಬಸ್ ಸ್ಟಾಪ್ನ ಯಾವ ಥರ ಕಟ್ಟಿದ್ದಾರೆ ನೋಡಂದರೆ, ಅಕ್ಕಪಕ್ಕ ತೋಟ ಫುಲ್ಲು. ನೋಡ್ರಲ್ಲಿ ಊರಿಂದ ದೇವಸ್ಥಾನದ ದ್ವಾರ ಬಾಗಿಲಿದು. ಆಂಜನೇಯ ಸ್ವಾಮಿ ಮಹಾದ್ವಾರ. ಇದು ಯಾವ ಊರಪ್ಪ ಅಂತಂದರೆ, ಇದು ದಾವಣಗೆರೆಯಿಂದ ಒಂದು 7ರಿಂದ 8 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇದು ಒಂದು ಸಣ್ಣ ಪುಟ್ಟ ಹಳ್ಳಿ ಇದು. ಅದು ಒಡ್ಡಿನಹಳ್ಳಿ ಅಂತಂದು. ಯಾಕೆ ತೋರಿಸ್ತಿದ್ದೀನಪ್ಪ ಅಂದ್ರೆ ನೋಡ್ರಿ, ಈ ಊರಲ್ಲಿ ನೋಡ್ರಿ ಒಡ್ಡಿನಹಳ್ಳಿದು ಎಷ್ಟು ಅಭಿಮಾನ ನೋಡ್ರಿ ಪುನೀತ್ ರಾಜ್ಕುಮಾರ್ ಅವ್ರ ಮೇಲೆ. ನೋಡ್ರಿ, ಪುನೀತ್ ರಾಜ್ಕುಮಾರ್ ಒಂದು ಬಸ್ ಸ್ಟಾಪ್ ಕೊಟ್ಟು ಯಾವ ಥರ ಮಾಡಿದ್ದಾರೆ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸುತ್ತಾನು ಒಳ್ಳೆ ಕರ್ನಾಟಕದ ಬಣ್ಣ ಹೊಡೆದಿದ್ದಾರೆ ಪೂರ್ತಿ. ಅವರು ಫೋಟೋ ಬಿಡಿಸಿದ್ದಾರೆ. ಮತ್ತೆ ನೋಡಿ ಸುತ್ತಲೂ ಎಲ್ಲ ಯಾವ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ರಿ ಅದು ಬಸ್ ಸ್ಟಾಪ್. ಒಳಗಡೆ ಎಲ್ಲ ಫೋಟೋ ಹಾಕಿದ್ದಾರೆ. ನಗುವಿನ ಒಡೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬಸ್ ನಿಲ್ದಾಣ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ, ಒಡ್ಡಿನಹಳ್ಳಿ. ಇಂಥ ಚಿಕ್ಕ ಊರಲ್ಲಿ ಎಷ್ಟು ಅಭಿಮಾನ ತೋರಿಸಿದ್ದಾರೆ ಜನಗಳು. ಹಾಗಾಗಿ ಇಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಪುನೀತ್ ರಾಜ್ಕುಮಾರಿಗೆ ಅವರಿಗೆ ಯಾಕೆ ಇಷ್ಟು ಅಭಿಮಾನ ಅಂತಂದರೆ, ಇಷ್ಟು ಅಭಿಮಾನಿಗಳು ಇದ್ದಾರೆ ಜನ ಈ ಕಡೆ ಹೊಸಪೇಟೆ ದಾವಣಗೆರೆ ಭಾಗದಲ್ಲಿ. ಆದರೆ ಈಗ ನಮ್ಮದು ಅದು ದಾವಣಗೆರೆ ಜಿಲ್ಲೆ ಅಲ್ಲ, ವಿಜಯನಗರ ಬರುತ್ತೆ ನಮ್ಮ ಜಿಲ್ಲೆ. ಅದೇ ವಿಜಯನಗರ. ಬಟ್ ದಾವಣಗೆರೆ ಹತ್ತಿರ ಇದೆ ಊರಿದು. ದಾವಣಗೆರೆಯಿಂದ 7 ಕಿಲೋಮೀಟ್ರ್ ಐತೆ, ಆದರೂ ಇದು ವಿಜಯನಗರ ಜಿಲ್ಲೆ ಬರುತ್ತೆ ನಮಗೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಸ್ ಸ್ಟಾಪ್. ಒಳಗಡೆ ಎಲ್ಲ ಕೂತ್ಕೊಳ್ಳೋಕ್ಕೆ, ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ಇದು ಬಸ್ ಸ್ಟಾಪ್. ಹಾಗಾಗಿ ವಿಡಿಯೋ ಮಾಡಿದ್ದೆ ನಾನು ಅಷ್ಟೇ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಷ್ಟೇ. ನಮಸ್ಕಾರ ಎಲ್ಲರಿಗೂ.